ವೆಲ್ಕಮ್ ಬ್ಯಾಕ್. ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವೊಂದಷ್ಟು ಗ್ಯಾಸ್ ಏಜೆನ್ಸಿಗಳು ಅಂದ್ರೆ ಅದನ್ನ ಡಬಲ್ ರೇಟ್ ಮಾರೋದಕ್ಕೆ ಮುಂದಾಗ್ತಿದ್ದಾರೆ. ಸಮಯ ಸಂದರ್ಭ ನೋಡಿ ಮಣೆ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಗ್ಯಾಸ್ ಏಜೆನ್ಸಿಗಳ ಅಂಧ ದರ್ಬಾರ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ದುಪ್ಪಟ್ಟು ಹಣಕ್ಕೆ ಸಿಲಿಂಡರ್ಗಳನ್ನು ಸೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಗದಗದಲ್ಲಿ ಬೇಕಾಬಿಟ್ಟಿ ಸಿಲಿಂಡರ್ ಹೆಸರಲ್ಲಿ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಹೋಟೆಲ್ನ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 1800 ರೂಪಾಯಿ ಬೆಲೆಯ ಸಿಲಿಂಡರ್ 2800 ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತದೆ. ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಟ್ರಬಲ್ ಕೂಡ ಆಗ್ತಾ ಇದೆ. ಇವಾಗ ಗದಗ ನಗರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗೂ ಕೂಡ ಇವಾಗ ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿರ್ತಾರೆ. ಈ ಸಮಯದಲ್ಲಿ ಅವರು ಊಟ ಉಪಹಾರ ಮಾಡಲು ಒಂದು ಹೋಟೆಲ್ ಕೂಡ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಆದರೆ ಇವಾಗ ಇಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ ಕಡಿಮೆ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಗ್ನಿ ಏಜೆನ್ಸಿಯಿಂದ ಇವರು ಸಿಲಿಂಡರ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇವಾಗ ಬೇಕಾಬಿಟ್ಟಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಇವಾಗ ಬಸ್ ನಿಲ್ದಾಣ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬಂದು ಉಪಹಾರ ಊಟ ಕೂಡ ಸೇವನೆ ಮಾಡ್ತಾ ಇರ್ತಾರೆ. ಆದರೆ ಇವಾಗ ಸಾಕಷ್ಟು ಖರೀದ ಐಟಮ್ಗಳನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ 2 ರಿಂದ 3 ಸಿಲಿಂಡರ್ಗಳು ಕೂಡ ಖರ್ಚಾಗ್ತಾ ಇದ್ವು. ಆದರೆ ಇವಾಗ ಜಾಸ್ತಿ ಆ ಸಿಲಿಂಡರ್ ಬಳಕೆ ಮಾಡದೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಇಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಗ್ರಾಹಕರು ಬಂದು ಕೂಡ ಇಲ್ಲಿ ಊಟ ಸೇವನೆ ಮಾಡ್ತಾ ಇರುವಂತದ್ದು. ಇವಾಗ ಈ ಒಂದು ಹೋಟೆಲಿಗೂ ಕೂಡ ಇಲ್ಲಿ ಏಜೆನ್ಸಿಯವರು ಆಡಿದ್ದೇ ಆಟ ಎನ್ನುವಂತಾಗಿದೆ. ಯಾಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಗ್ರಾಹಕರಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ಈ ಒಂದು ಹೋಟೆಲಿಗೆ ಈ ದೊಡ್ಡ ಅಡುಗೆ ಮನೆ ಕೂಡ ಇದೆ. ಇಲ್ಲಿ ನಿತ್ಯ 2 ಸಿಲಿಂಡರ್ ಇಂದ 3 ಸಿಲಿಂಡರ್ ಕೂಡ ಖಾಲಿಯಾಗುವಂತ ಆ ಪರಿಸ್ಥಿತಿ ಇರುತ್ತೆ. ಆದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಅಗ್ನಿ ಏನಿದೆ ಗ್ಯಾಸ್ ಇವರೇ ಒಂದು ಕಳ್ಳಾಟ ಆಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಹೋಟೆಲ್ ಮಾಲೀಕರು ಕೂಡ ಈ ಹಿಂದೆ 1800 ರೂಪಾಯಿಗೆ 19 ಕೆಜಿ ಸಿಲಿಂಡರ್ ಅನ್ನು ಖರೀದಿ ಮಾಡ್ತಾ ಇದ್ರು. ಆದ್ರೆ ಇವಾಗ ಈ ಒಂದು ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದ ಕಾರ್ಮೋಡ ಆರಂಭವಾದ ನಂತರ ಅವರು ಕೂಡ 2400 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ರು. ಇವಾಗ 2800 ರೂಪಾಯಿ ಅಂದ್ರೆ 2800 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವರು ಕೂಡ ನಮಗೆ ಸಮರ್ಪಕವಾದ ಒಂದು ಅಂದ್ರೆ ರಸೀಟಿ ಕೊಡಿ ಅಂದ್ರೂ ಕೂಡ ಯಾರು ಕೊಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಹಗಲು ದರೋಡೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ನೀವು ಅಗ್ನಿ ಗ್ಯಾಸ್ ತಗೋತಿದ್ರಿ, ಮೊದಲು ಇವಾಗ ಎಷ್ಟು ಕೊಡ್ತಿದ್ರಿ, ಇವಾಗ ಎಷ್ಟು ಕೇಳ್ತಾ ಇದ್ದಾರೆ ನಿಮಗೆ? ಸರ್, ಮೊದಲು 1800 ರೂಪಾಯಿ ಕೊಡ್ತಿದ್ವಿ ಸರ್ ಅಗ್ನಿ ಗ್ಯಾಸ್ಗೆ 19 ಕಿಲೋ ಸರ್. ಈಗ ಅವರು 2400 ರೂಪಾಯಿ ಅಂದ್ರೆ ಸರ್ ನಮ್ಮ ಮತ್ತೆ ಹೋಟೆಲ್ ನಡೆಸಬೇಕು ಅನ್ನೋ ಪರಿಸ್ಥಿತಿಗೆ 2400 ತಗೊಂಡ್ವಿ ಸರ್. ಕೊಟ್ಟಿದ್ದು 2400 ಕೊಟ್ಟಿದ್ದು ಒಂದು 4 ದಿನಕ್ಕೆ ಮತ್ತೆ 2800 ಅಂದ್ರೆ ಸರ್. ಆಯ್ತಪ್ಪ, ನೀವು ಎಷ್ಟು ಕೇಳ್ತೀರಿ ಅಷ್ಟು ಬಿಲ್ ಕೊಡ್ರಿ, ನಾ ಕೊಡಕ್ ರೆಡಿ. ಯಾಕಂದ್ರೆ ಗೌರ್ಮೆಂಟ್ ಅಂತ ಇದ್ರಾಗ ರೇಟ್ ಏರಿಸಿಲ್ಲ. ಮತ್ತೆ ಇವ್ರು ಹೆಂಗ್ ತಗೊಳಕತ್ತಾರ, ನೀವು ಬಿಲ್ ಕೊಡ್ರಿ ನಾ ಕೊಡ್ತೀನಿ ಅಂತೇಳಿ ಅವತ್ತಿಂದ ನಮಗೆ ಸಿಲಿಂಡರ್ ಹಾಕೋದು ಸ್ಥಗಿತ ಮಾಡ್ರಿ ಸರ್. ಅವ್ರು ವಾರ ಕಟ್ಕೊಂತಿರೋರು ಅವರೆಲ್ಲ ಸರ್, ನೀವೆಲ್ಲ ಇಲ್ಲಿ ಹೆಣ್ಮಕ್ಳು ಕೆಲಸ ಮಾಡತ್ತಾರ, ಅವ್ರನ್ನೆಲ್ಲ ಮಾತಾಡ್ತಾರೆ ಸರ್. ಅವ್ರು ಇದ್ರ ಬಗ್ಗೆ ಹೇಳ್ತಾರೆ. ಸೂಟಿ ಕೊಡೋದಂದ್ರೆ ಅವ್ರು ಏನಾರ ಮಾಡ್ರಿ, ನಾವು ಕಷ್ಟಪಡ್ತೀವಿ, ಒಲಿ ಹಚ್ಚೋಣ್ರಿ, ಏನಾರ ಮಾಡೋಣ್ರಿ ಅನ್ನೋ ಉದ್ದೇಶ ಅವ್ರ ಸಲುವಾಗಿ. ನಮ್ಗೇನು ಉಳಿಲ್ಲ ಅಂದ್ರೆ ಹೆಣ್ಮಕ್ಳ ಸಲುವಾಗಿ ಒಲಿ ಹೋಟೆಲ್ ತೆಗಿಬೇಕು ಅನ್ನೋ ಉದ್ದೇಶದಾಗ ನಾವು ಅದೇ ನೋಡ್ರಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ ಟ್ರಬಲ್ ಆಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಆ ಸಿಲಿಂಡರ್ಗಳ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲೂ 1000ಕ್ಕೂ ಹೆಚ್ಚು ಬೆಲೆಯನ್ನು ಕೂಡ ತಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ 1800 ರೂಪಾಯಿಗೆ 19 ಕೆಜಿ ಸಿಲಿಂಡರ್ ಸಿಗ್ತಾ ಇತ್ತು. ಆದ್ರೆ ಇವಾಗ 2800 ರೂಪಾಯಿ ಕೇಳ್ತಾ ಇದ್ದಾರೆ. ಇಲ್ಲಿಯ ಸಿಲಿಂಡರ್ ಏಜೆನ್ಸಿಯವರು, ಅದರಲ್ಲೂ ಪ್ರಮುಖವಾಗಿ ಅಗ್ನಿ ಸಿಲಿಂಡರ್ ಏನಿದೆ, ಇವರು ಈ ರೀತಿ ಹೆಚ್ಚಿನ ಬೆಲೆ ಕೇಳ್ತಾ ಇದ್ದಾರೆ ಮತ್ತು ಹಗಲು ದರೋಡೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ರಸೀಟ್ ಕೇಳಿದ್ರು ಕೂಡ ರಸೀದಿ ಕೊಡ್ತಾ ಇಲ್ಲ. ಇದು ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ರೀತಿ ಅಕ್ರಮವಾಗಿ ಮತ್ತು ಹೆಚ್ಚಿನ ಬೆಲೆಗೆ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ, ಇವರ ವಿರುದ್ಧ. ವೆಲ್ಕಮ್ ಬ್ಯಾಕ್. ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಇಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವೊಂದಷ್ಟು ಗ್ಯಾಸ್ ಏಜೆನ್ಸಿಗಳು ಅಂದ್ರೆ ಅದನ್ನ ಡಬಲ್ ರೇಟ್ ಮಾರೋದಕ್ಕೆ ಮುಂದಾಗ್ತಿದ್ದಾರೆ. ಸಮಯ ಸಂದರ್ಭ ನೋಡಿ ಮಣೆ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಗ್ಯಾಸ್ ಏಜೆನ್ಸಿಗಳ ಅಂಧ ದರ್ಬಾರ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ದುಪ್ಪಟ್ಟು ಹಣಕ್ಕೆ ಸಿಲಿಂಡರ್ಗಳನ್ನು ಸೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಗದಗದಲ್ಲಿ
ಬೇಕಾಬಿಟ್ಟಿ ಸಿಲಿಂಡರ್ ಹೆಸರಲ್ಲಿ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಹೋಟೆಲ್ನ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 1,800 ರೂಪಾಯಿ ಬೆಲೆಯ ಸಿಲಿಂಡರ್ 2,800 ರೂಪಾಯಿಗೆ ಮಾರಾಟವನ್ನ ಮಾಡಲಾಗ್ತದೆ. ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಟ್ರಬಲ್ ಕೂಡ ಆಗ್ತಾ ಇದೆ. ಇವಾಗ ಗದಗ ನಗರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಬಸ್ ನಿಲ್ದಾಣದಲ್ಲಿರುವಂತಹ ಹೋಟೆಲ್ಗೂ ಕೂಡ ಇವಾಗ ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿರ್ತಾರೆ. ಈ ಸಮಯದಲ್ಲಿ ಅವರು ಊಟ ಉಪಹಾರ ಮಾಡಲು ಏನು ಒಂದು ಹೋಟೆಲ್ ಕೂಡ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಆದರೆ ಇವಾಗ ಇಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ ಕಡಿಮೆ ಆಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಅಗ್ನಿ ಏಜೆನ್ಸಿಯಿಂದ ಇವರು ಸಿಲಿಂಡರ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಇವಾಗ ಬೇಕಾಬಿಟ್ಟಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಏನು ಇವಾಗ ಬಸ್ ನಿಲ್ದಾಣ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಇಲ್ಲಿಗೆ ಬಂದು ಉಪಹಾರ ಊಟ ಕೂಡ ಸೇವನೆ ಮಾಡ್ತಾ ಇರ್ತಾರೆ. ಆದರೆ ಇವಾಗ ಸಾಕಷ್ಟು ಖರೀದ ಐಟಮ್ಗಳನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ 2 ರಿಂದ 3 ಸಿಲಿಂಡರ್ಗಳು ಕೂಡ ಖರ್ಚಾಗ್ತಾ ಇದ್ವು. ಆದರೆ ಇವಾಗ ಜಾಸ್ತಿ ಏನು ಆ ಸಿಲಿಂಡರ್ ಬಳಕೆ ಮಾಡದೆ ಕಡಿಮೆ ಪ್ರಮಾಣದಲ್ಲಿ ಕೂಡ ಇಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾ ಇರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು. ಸಾಕಷ್ಟು ಗ್ರಾಹಕರು ಬಂದು ಕೂಡ ಇಲ್ಲಿ ಊಟ ಸೇವನೆ ಮಾಡ್ತಾ ಇರುವಂತದ್ದು. ಇವಾಗ ಈ ಒಂದು ಹೋಟೆಲಿಗೂ ಕೂಡ ಇಲ್ಲಿ ಏಜೆನ್ಸಿಯವರು ಆಡಿದ್ದೇ ಆಟ ಎನ್ನುವಂತಾಗಿದೆ. ಯಾಕಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಗ್ರಾಹಕರು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ಈ ಒಂದು ಹೋಟೆಲಿಗೆ ಈ ದೊಡ್ಡ ಅಡುಗೆ ಮನೆ ಕೂಡ ಇದೆ. ಇಲ್ಲಿ ನಿತ್ಯ 2 ಸಿಲಿಂಡರ್ ಇಂದ 3 ಸಿಲಿಂಡರ್ ಕೂಡ ಖಾಲಿಯಾಗುವಂತ ಆ ಪರಿಸ್ಥಿತಿ ಇರುತ್ತೆ. ಆದ್ರೆ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಅಗ್ನಿ ಏನಿದೆ ಗ್ಯಾಸ್ ಇವರೇ ಒಂದು ಕಳ್ಳಾಟ ಆಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಹೋಟೆಲ್ ಮಾಲೀಕರು ಕೂಡ ಈ ಹಿಂದೆ 1,800 ರೂಪಾಯಿಗೆ 19 ಕೆಜಿ ಸಿಲಿಂಡರ್ ಖರೀದಿ ಮಾಡ್ತಾ ಇದ್ರು. ಆದ್ರೆ ಇವಾಗ ಏನು ಈ ಒಂದು ಮಧ್ಯ ಪ್ರಾಂತ್ಯದಲ್ಲಿ ಯುದ್ಧದ ಕಾರ್ಮೋಡ ಆರಂಭವಾದ ನಂತರ ಅವರು ಕೂಡ 2,400 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ರು. ಇವಾಗ 2,800 ರೂಪಾಯಿ ಅಂದ್ರೆ 2,800 ರೂಪಾಯಿ ಕೇಳ್ತಾ ಇದ್ದಾರೆ. ಇದು ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇವರು ಕೂಡ ನಮಗೆ ಸಮರ್ಪಕವಾದ ಒಂದು ಅಂದ್ರೆ ರಸೀಟಿ ಕೊಡಿ ಅಂದ್ರೆ ಕೂಡ ಯಾರು ಕೊಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಹಗಲು ದರೋಡೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ನಮ್ಮ ಜೊತೆಗೆ ಮಾತನಾಡಲು ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಇವಾಗ ನೀವು ಅಗ್ನಿ ಗ್ಯಾಸ್ ತಗೋತಿದ್ರಿ, ಮೊದಲು ಇವಾಗ ಎಷ್ಟು ಕೊಡ್ತಿದ್ರಿ, ಇವಾಗ ಎಷ್ಟು ಕೇಳ್ತಾ ಇದ್ದಾರೆ ನಿಮಗೆ? ಸರ್, ಮೊದಲು 1,800 ರೂಪಾಯಿ ಕೊಡ್ತಿದ್ವಿ ಸರ್ ಅಗ್ನಿ ಗ್ಯಾಸ್ಗೆ 19 ಕಿಲೋ ಸರ್. ಈಗ ಅವರು 2,400 ರೂಪಾಯಿ ಅಂದ್ರೆ ಸರ್ ನಮ್ಮ ಮತ್ತೆ ಹೋಟೆಲ್ ನಡೆಸಬೇಕು ಅನ್ನೋ ಪರಿಸ್ಥಿತಿಗೆ 2,400 ತಗೊಂಡ್ವಿ ಸರ್. ಕೊಟ್ಟಿದ್ದು 2,400 ಕೊಟ್ಟಿದ್ದು ಒಂದು 4 ದಿನಕ್ಕೆ ಮತ್ತೆ 2,800 ಅಂದ್ರೆ ಸರ್. ಆಯ್ತಪ್ಪ, ನೀವು ಎಷ್ಟು ಕೇಳ್ತೀರಿ ಅಷ್ಟು ಬಿಲ್ ಕೊಡ್ರಿ, ನಾವು ಕೊಡಕ್ಕೆ ರೆಡಿ. ಯಾಕಂದ್ರೆ ಗೌರ್ಮೆಂಟ್ ಅಂತ ಇದ್ರಾಗ ರೇಟ್ ಏರಿಸಿಲ್ಲ. ಮತ್ತೆ ಇವ್ರು ಹೆಂಗ್ ತಗೊಳಕತ್ತಾರ, ನೀವು ಬಿಲ್ ಕೊಡ್ರಿ ನಾವು ಕೊಡ್ತೀನಿ ಅಂತೇಳಿ ಅವತ್ತಿಂದ ನಮಗೆ ಸಿಲಿಂಡರ್ ಹಾಕೋದು ಸ್ಥಗಿತ ಮಾಡ್ರಿ ಸರ್. ಅವರು ವಾರ ಕಟ್ಕೊಂತಿರೋರು ಅವರೆಲ್ಲ ಸರ್, ನೀವೆಲ್ಲ ಇಲ್ಲಿ ಹೆಣ್ಮಕ್ಳು ಕೆಲಸ ಮಾಡತ್ತಾರ, ಅವ್ರನ್ನೆಲ್ಲ ಮಾತಾಡ್ತಾರೆ ಸರ್. ಅವ್ರು ಇದ್ರ ಬಗ್ಗೆ ಹೇಳ್ತಾರೆ. ಸೂಟಿ ಕೊಡೋದಂದ್ರೆ ಅವ್ರು ಏನಾರ ಮಾಡ್ರಿ, ನಾವು ಕಷ್ಟಪಡ್ತೀವಿ, ಒಲಿ ಹಚ್ಚೋಣ್ರಿ, ಏನಾರ ಮಾಡೋಣ್ರಿ ಅನ್ನೋ ಉದ್ದೇಶ ಅವ್ರ ಸಲುವಾಗಿ. ನಮ್ಗೇನು ಉಳಿಲ್ಲ ಅಂದ್ರೆ ಹೆಣ್ಮಕ್ಳ ಸಲುವಾಗಿ ಒಲಿ ಏನು ಹೋಟೆಲ್ ತೆಗಿಬೇಕು ಅನ್ನೋ ಉದ್ದೇಶದಾಗ ನಾವು ಅದೇ ನೋಡ್ರಿ ಸರ್. ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ ಏನು ಟ್ರಬಲ್ ಆಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಏನು ಆ ಸಿಲಿಂಡರ್ಗಳ ಬೆಲೆ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲೂ 1,000ಕ್ಕೂ ಹೆಚ್ಚು ಬೆಲೆಯನ್ನು ಕೂಡ ತಗೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ 1,800 ರೂಪಾಯಿಗೆ 19 ಕೆಜಿ ಸಿಲಿಂಡರ್ ಸಿಗ್ತಾ ಇತ್ತು. ಆದ್ರೆ ಇವಾಗ 2,800 ರೂಪಾಯಿ ಕೇಳ್ತಾ ಇದ್ದಾರೆ. ಇಲ್ಲಿಯ ಸಿಲಿಂಡರ್ ಏಜೆನ್ಸಿಯವರು, ಅದರಲ್ಲೂ ಪ್ರಮುಖವಾಗಿ ಅಗ್ನಿ ಸಿಲಿಂಡರ್ ಏನಿದೆ, ಇವರು ಈ ರೀತಿ ಹೆಚ್ಚಿನ ಬೆಲೆ ಕೇಳ್ತಾ ಇದ್ದಾರೆ ಮತ್ತು ಹಗಲು ದರೋಡೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ರಸೀಟ್ ಕೇಳಿದ್ರು ಕೂಡ ರಸೀದಿ ಕೊಡ್ತಾ ಇಲ್ಲ. ಇದು ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ರೀತಿ ಅಕ್ರಮವಾಗಿ ಮತ್ತು ಹೆಚ್ಚಿನ ಬೆಲೆಗೆ ಏನು